Hi children, welcome back to mathematics class. Today we are going to solve exercise 1.3 problems. In the previous class we have already solved exercise 1.2 problems completely. Before that, exercise 1.3 problems ನಾವು ಸಾಲ್ವ್ ಮಾಡಬೇಕಂತಂದ್ರೆ ಒಂದಷ್ಟು ಬೇಸಿಕ್ಸ್ ನ ತಿಳ್ಕೋಬೇಕು ಮಕ್ಕಳ. ಅದು ಏನಂತಂದ್ರೆ ನಿಯರೆಸ್ಟ್ ರೌಂಡಿಂಗ್ ಅಪ್. ಇವಾಗ ನಾವು ನಂಬರ್ಸ್ ನ ರೌಂಡ್ ಅಪ್ ಮಾಡೋದು ಗೊತ್ತು. 0 to 4 ಇದ್ರೆ ಅದನ್ನ 0 ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಎಬೋವ್ 5 ಇದ್ರೆ ಅದನ್ನ 6 7 ಇದ್ರೆ ನಿಯರೆಸ್ಟ್ 10 ಇರೋದ್ರಿಂದ 10 ಅಂತ ಕನ್ಸಿಡರ್ ಮಾಡ್ತೀವಿ. ಆ ರೀತಿ ಟೆನ್ಸ್ ಗೆ ರೌಂಡ್ ಅಪ್ ಮಾಡೋದು ಹೇಗೆ, ಮತ್ತೆ ಹಂಡ್ರೆಡ್ಸ್ ಗೆ ರೌಂಡ್ ಅಪ್ ಮಾಡೋದು ಹೇಗೆ, ಥೌಸಂಡ್ಸ್ ಗೆ ರೌಂಡ್ ಅಪ್ ಮಾಡೋದು ಹೇಗೆ ಅಂತ ಒಂದಿಷ್ಟು ಟರ್ಮ್ಸ್ ತಿಳ್ಕೊಂಡು ನೆಕ್ಸ್ಟ್ ಎಕ್ಸರ್ಸೈಸ್ 1.3 ಪ್ರಾಬ್ಲಮ್ಸ್ ಗೆ ಹೋಗೋಣ. ಇವಾಗ ನಿಯರೆಸ್ಟ್ ಟೆನ್ಸ್ ನ ರೌಂಡ್ ಅಪ್ ಮಾಡ್ತಿದೀವಿ ಅಂತಂದ್ರೆ ಅಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಇರುವಂತ ನಂಬರ್ಸ್ ನ ಅಬ್ಸರ್ವ್ ಮಾಡಬೇಕು. ಯೂನಿಟ್ ಪ್ಲೇಸ್ ಅಲ್ಲಿ ಎಬೋವ್ 5 ಇದ್ರೆ ಅದನ್ನ ನಾವು ಒಂದು ಇನ್ಕ್ರೀಸ್ ನಿಯರೆಸ್ಟ್ 10 ಗೆ ರೌಂಡ್ ಅಪ್ ಮಾಡ್ಕೊತೀವಿ. ಅಥವಾ ಬಿಲೋ 5 ಇದ್ರೆ ಇವಾಗ 28 ಇದೆ ಅಲ್ವಾ, 28 ಅನ್ನುವಂಥದ್ದು ನಿಯರೆಸ್ಟ್ ಟೆನ್ಸ್ ಯಾವ್ದಿದೆ, 28 ಗೆ ನಿಯರೆಸ್ಟ್ ಟೆನ್ಸ್ 30 ಅಲ್ವಾ. ಸಪೋಸ್ ಇಲ್ಲಿ ನಾವು 23 ಅಂತಂದ್ರೆ ಇಲ್ಲಿ 3 ಅನ್ನುವಂಥದ್ದು 5 ಗಿಂತ ಲೆಸ್ ನಂಬರ್, ಸ್ಮಾಲೆಸ್ಟ್ ನಂಬರ್. ಇದಕ್ಕೆ ನಿಯರೆಸ್ಟ್ ಟೆನ್ಸ್ ಯಾವುದು 20. ಆವಾಗ ಇದು ಈಕ್ವಲ್ ಆಗುತ್ತೆ 20 ಗೆ. ಇಲ್ಲಿ 8 ಅನ್ನುವಂಥದ್ದು 5 ಗಿಂತ ಗ್ರೇಟರ್ ಇರೋದ್ರಿಂದ 30 ಇರುತ್ತೆ. ಅದ್ರ ನಿಯರೆಸ್ಟ್ ಟೆನ್ಸ್ 30 ಇದೆ, 30 ಈಕ್ವಲ್ ಆಗುತ್ತೆ. ಲೈಕ್ ದಟ್ ಇವಾಗ 99 ಇದೆ, 99 ಅನ್ನೋದು ಇದಕ್ಕೆ ಟೆನ್ಸ್ ನಿಯರೆಸ್ಟ್ ಟೆನ್ಸ್ ಯಾವುದು 100. ಸೊ 100 ಈಕ್ವಲ್ ಆಗುತ್ತೆ ಬಿಕಾಸ್ ಯೂನಿಟ್ ಪ್ಲೇಸ್ ಅಲ್ಲಿ 9 ಇದೆ. ಇದು 5 ಗಿಂತ ಗ್ರೇಟರ್, 5 ಆರ್ 5 ಗ್ರೇಟರ್ ದನ್ 5 ಇದ್ರೆ ನಾವು ಅದ್ರ ನಿಯರೆಸ್ಟ್ ಗೆ ಈಕ್ವಲ್ ಮಾಡ್ಕೊತೀವಿ. ಇಲ್ಲಿ ನೋಡಿ 215 ಇದೆ. 215 ಅಂತಂದ್ರೆ ಇಲ್ಲಿ ನೋಡಿ ನಾವು ಈ 100 ಪ್ಲೇಸ್ ನಮಗೆ ಬೇಕಾಗಿ ಇದನ್ನು ಕನ್ಸಿಡರ್ ಮಾಡಬಾರ್ದು. ನಾವು ನೋಡ್ಬೇಕಾಗಿರುವಂತದ್ದು ಟೆನ್ಸ್ ಪ್ಲೇಸ್ ಅಷ್ಟೇ. ರೌಂಡ್ ಅಪ್ ಮಾಡಿರೋದ್ರಿಂದ ಯೂನಿಟ್ ಪ್ಲೇಸ್ ನೋಡ್ಕೊಳ್ಳಿ. ಯೂನಿಟ್ ಪ್ಲೇಸ್ 5 ಇದೆ ಅಲ್ವಾ, 5 ಇದೆ ಅಂತಂದ್ರೆ ಮಕ್ಕಳ ನೆಕ್ಸ್ಟ್ ಟೆನ್ಸ್ ಗೆ ನಾವು ರೌಂಡ್ ಅಪ್ ಮಾಡ್ಕೋತೀವಿ. ಲೆಸ್ ದನ್ 5 ಇದ್ರೆ ಮಾತ್ರ ಹಿಂದೆ ನಂಬರ್ ಹೋಗ್ತೀವಿ. 15 10 ಈಕ್ವಲ್ ಆಗುತ್ತೆ. 14 ಇದ್ರೆ 10 ಈಕ್ವಲ್ ಆಗಿತ್ತು, 15 ಅದರಿಂದ ಇದು 20 ಈಕ್ವಲ್ ಆಗುತ್ತೆ. ಆಗ ಆನ್ಸರ್ ಬರುತ್ತೆ 220 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡಿ 11 to 14 ಇದ್ರೆ ನಾವು ಅದನ್ನ ಯಾವ ಟೆನ್ಸ್ ಗೆ ಈಕ್ವಲ್ ಮಾಡ್ತೀವಿ 10 ಗೆ. ಮತ್ತೆ 15 to 19 ಇದ್ರೆ 20 ಗೆ 20 ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ 120 ಅನ್ನುವಂಥದ್ದು ಇಲ್ಲಿ 20 ಇದೆ ಅಲ್ವಾ, ಅಲ್ಲಿ ನಾವು 100 ಗೆ ಕನ್ಸಿಡರ್ 100 ಗೆ ರೌಂಡ್ ಆಫ್ ಮಾಡ್ತಿರೋದು. ನಿಯರೆಸ್ಟ್ 100 ತಗೊಂಡ್ರೆ ಇವಾಗ 410 ಇದೆ. 410 ನಿಯರೆಸ್ಟ್ 100 ಗೆ ನಾವು ರೌಂಡ್ ಆಫ್ ಮಾಡ್ತೀವಿ ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ಯೂನಿಟ್ ಪ್ಲೇಸ್ ಅಬ್ಸರ್ವ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಟೆನ್ಸ್ ಪ್ಲೇಸ್ ನಂಬರ್ ನ ಅಬ್ಸರ್ವ್ ಮಾಡಬೇಕು. ಟೆನ್ಸ್ ಪ್ಲೇಸ್ ಅಲ್ಲಿ ಇವಾಗ 1 ಇದೆ. 1 ಅನ್ನುವಂಥದ್ದು 5 ಗಿಂತ ಸ್ಮಾಲರ್ ನಂಬರ್ ಅಲ್ವಾ, ಹಾಗಾಗಿ ಇದಕ್ಕೆ ನಿಯರೆಸ್ಟ್ 100 ಯಾವ್ದಿದೆ 400 ಅಲ್ವಾ. ಇದು 410 ಅನ್ನುವಂಥದ್ದು 400 ಮತ್ತೆ 500 ಬಿಟ್ವೀನ್ ಬರುವಂತ ನಂಬರ್. 400 ಮತ್ತೆ 500 ಇನ್ ಬಿಟ್ವೀನ್ ಬರುವಂತದ್ದು. ಈ 410 ಅನ್ನುವಂಥದ್ದು ಯಾವುದಕ್ಕೆ ನಿಯರೆಸ್ಟ್ ಆಗಿದೆ 400 ಗೆ. ಇಲ್ಲಿ ನಾನು ಸಪೋಸ್ 10 ಪ್ಲೇಸ್ ಅಲ್ಲಿ 5 ಆರ್ ಗ್ರೇಟರ್ ದನ್ 5 ಇದ್ರೆ ಅದು 500 ಈಕ್ವಲ್ ಆಗ್ತಿತ್ತು. ಸೊ ಇದು 410 ಅನ್ನುವಂಥದ್ದು ಯಾವುದಕ್ಕೆ ನಿಯರೆಸ್ಟ್, ಇಲ್ಲಿ 400 500 ಅಂತ ಕೇಳಿದ್ರೆ 500 ರಾಂಗ್, 400 ಗೆ ಅದು ನಿಯರೆಸ್ಟ್. ಲೈಕ್ ದಟ್ 168 ಇಲ್ಲಿ ನೋಡಿ 168 ಇದನ್ನು ಕೂಡ ನಿಯರೆಸ್ಟ್ 100 ಗೆ ನಾವು ರೌಂಡ್ ಅಪ್ ಮಾಡಬೇಕು. 168 ಅನ್ನುವಂಥದ್ದು ಇಲ್ಲಿ ಟೆನ್ಸ್ ಪ್ಲೇಸಸ್ ಅಲ್ಲಿ 6 ಇದೆ. ಇದು 5 ಗ್ರೇಟರ್ ದನ್ 5 ಅಲ್ವಾ, ಹಾಗಾಗಿ ಇದು ಯಾವ್ದ್ರ ಮೇಲೆ ಬರುತ್ತೆ 100 to 200. 168 ಅನ್ನುವಂಥದ್ದು ಇನ್ ಬಿಟ್ವೀನ್ 100 to 200 ಬರುತ್ತೆ. ಹಾಗಾಗಿ 168 ಅನ್ನುವಂಥದ್ದು 100 ಈಕ್ವಲ್ ಆಗುತ್ತಾ 200 ಈಕ್ವಲ್ ಆಗುತ್ತಾ, ನಿಯರೆಸ್ಟ್ ರೌಂಡ್ ಅಪ್ ಮಾಡಿದ್ರೆ ನಾವು 200 ಗೆ ರೌಂಡ್ ಅಪ್ ಮಾಡ್ಕೊತೀವಿ. ಹಾಗೆ 148 ಅನ್ನುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 8 ಇದೆ, ಇದು 5 ಗಿಂತ ಗ್ರೇಟರ್ ಇದೆ ಅಂತ ಹೇಳಿ ನಾವು 200 ಗೆ ರೌಂಡ್ ಅಪ್ ಮಾಡಲ್ಲ. ಈ 148 ಅನ್ನುವಂಥದ್ದು 100 to 200 ಇವೆರಡು ಮಧ್ಯ ಬರುವಂತ ನಂಬರ್ ಅಲ್ವಾ. ಈ 10 ಟೆನ್ಸ್ ಅಲ್ಲಿ ಇದೆ 4. ಈ 4 ಅನ್ನುವಂಥದ್ದು 5 ಗಿಂತ ಸ್ಮಾಲೆಸ್ಟ್ ನಂಬರ್. ಸೊ ಇದು 100 ಈಕ್ವಲ್ ಆಗುತ್ತೆ ಅಥವಾ 200 ಗೆ ರೌಂಡ್ ಅಪ್ ಮಾಡ್ತೀವಿ ಅಂತಂದ್ರೆ ನಾವು 100 ರೌಂಡ್ ಅಪ್ ಮಾಡ್ಕೊತೀವಿ ಬಿಕಾಸ್ ಈ 10 ಪ್ಲೇಸಸ್ ಅಲ್ಲಿ 4 ಅನ್ನುವಂಥದ್ದು 5 ಗಿಂತ ಲೆಸ್ ನಂಬರ್ ಆಗಿದೆ. ಸೊ ಇದನ್ನ ನಾವು 100 ನಿಯರ್ ಟು 100 ಗೆ ರೌಂಡ್ ಅಪ್ ಮಾಡ್ಕೊತೀವಿ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಅದೇ ರೀತಿ ನಿಯರೆಸ್ಟ್ ಥೌಸಂಡ್ಸ್ ಗೆ ಯಾವ ರೀತಿ ರೌಂಡ್ ಅಪ್ ಮಾಡ್ತೀವಿ. ಈ 2573 ಅನ್ನುವಂಥದ್ದು ಯಾವ ನಂಬರ್ ಮಧ್ಯೆ ಬರುತ್ತೆ 2000 ಮತ್ತೆ 3000 ಇವೆರಡು ಮಧ್ಯ ಬರುವಂತ ನಂಬರ್ ಮಕ್ಕಳ. ಇಲ್ಲಿ ನೋಡಿ ನಾವು 1000 ನಿಯರೆಸ್ಟ್ 1000 ಗೆ ರೌಂಡ್ ಅಪ್ ಮಾಡ್ತಿದೀವಿ ಅಂತಂದ್ರೆ ನಾವು 100 ಪ್ಲೇಸ್ ನ ಅಬ್ಸರ್ವ್ ಮಾಡಬೇಕು.
ನಂಬರ್ ಅಲ್ವಾ 7800 ನಾಟ್ 5. ಹಾಗಾದ್ರೆ ಇಲ್ಲಿ ನೋಡಿ 100 ಪ್ಲಸ್ 8 ಇದೆ, ಇದು ಕೂಡ 5 ಗಿಂತ ಗ್ರೇಟರ್ ಇದೆ. ಸೊ ನಾವು ಇದನ್ನ 8000 ಗೆ ರೌಂಡ್ ಆಫ್ ಮಾಡ್ಕೋತೀವಿ. ಲೈಕ್ ದಟ್ ಇಲ್ಲಿ 53000 ಇದೆ ಮಕ್ಕಳ, 53552 ಇದೆ. ಬಟ್ ಇಲ್ಲಿ 10000 ಗೆ ರೌಂಡ್ ಆಫ್ ಕೇಳಿದ, 5000 ಗೆ ರೌಂಡ್ ಆಫ್ ಕೇಳಿದ್ರಿಂದ ನೀವು ಕೂಡ ಇಲ್ಲಿ 100 ಪ್ಲೇಸ್ ನ ಅಬ್ಸರ್ವ್ ಮಾಡಬೇಕು. 100 ಪ್ಲೇಸ್ ನ ಅಬ್ಸರ್ವ್ ಮಾಡ್ತೀರಾ, ಇದು 5 ಗಿಂತ 5 ಇದೆ. ಸೊ ಹಾಗಾಗಿ ಇಲ್ಲಿ 53 ಇದೆ ಅಲ್ವಾ, ಇದು 53000 ಆರ್ 54000 ಇವೆರಡರ ಮಧ್ಯೆ ಬರುವಂತ ನಂಬರ್. ಇದೇನಾದ್ರು ಸಪೋಸ್ 4 3 2 ಈ ರೀತಿ ಇತ್ತು ಅಂತ ಅಂದಿದ್ರೆ ಅದೇನಾಗ್ತಿತ್ತು 53000 ಗೆ ರೌಂಡ್ ಆಫ್ ಆಗ್ತಿತ್ತು. ಇಲ್ಲಿ 5 ಇರೋದ್ರಿಂದ 100 ಪ್ಲಸ್ 5 ಇರೋದ್ರಿಂದ ಇದು 54000 ಗೆ ರೌಂಡ್ ಆಫ್ ಮಾಡ್ಕೋತೀವಿ. ಇದಿಷ್ಟು ಅರ್ಥ ಆಯ್ತಲ್ವಾ? ಇದಿಷ್ಟು ಇಟ್ಕೊಂಡು ನೆಕ್ಸ್ಟ್ ಎಕ್ಸರ್ಸೈಸ್ 1.3 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಪೇಜ್ ನಂಬರ್ 23 ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸರ್ಸೈಸ್ 1.3 ಪ್ರಾಬ್ಲಮ್ಸ್ ನ ಅಬ್ಸರ್ವ್ ಮಾಡಿ. ಫಸ್ಟ್ ಒನ್, ಎಸ್ಟಿಮೇಟ್ ಈಚ್ ಆಫ್ ದಿ ಫಾಲೋಯಿಂಗ್ ಯೂಸಿಂಗ್ ಜನರಲ್ ರೂಲ್. ಈಗ ನಾವು ಇಲ್ಲಿ ಬಲ್ಪಲ್ಲ ಅದೇ ಜನರಲ್ ರೂಲ್ ನ ಅಪ್ಲೈ ಮಾಡಿಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಎ 730 ಪ್ಲಸ್ 998. ಫಸ್ಟ್ ಟೈಮ್ ಮಾಡ್ಕೋಬೇಕು ಅಂದ್ರೆ ಮಕ್ಕಳು ಇದನ್ನ ಕೊಟ್ಟಿರುವಂತ ಕ್ವಶನ್ ನ ರೌಂಡ್ ಆಫ್ ಮಾಡ್ಕೋಬೇಕು, ಆಮೇಲೆ ಆಡ್ ಮಾಡಬೇಕು. ಅರ್ಥ ಆಯ್ತಾ? ಫಸ್ಟ್ ಇಲ್ಲಿ ನೋಡಿ 730 ಕೊಟ್ಟಿದ್ದಾರೆ, ಇದನ್ನ ಜನರಲ್ ರೂಲ್ ಅಂತಂದ್ರೆ ಇಲ್ಲಿ 100 ಪ್ಲೇಸ್ ಇದೆ ಅಲ್ವಾ, ಹಾಗಾದ್ರೆ 100 ಗೆ ರೌಂಡ್ ಆಫ್ ಮಾಡ್ಕೊಳ್ಳಿ. ಯೂನಿಟ್ ಪ್ಲೇಸ್ ಇದು 1 ಪ್ಲೇಸ್ 10 ಪ್ಲೇಸ್ ಯೂನಿಟ್ 100 ಪ್ಲೇಸ್. ಹಾಗಾದ್ರೆ ನಾವು 100 ಪ್ಲೇಸ್ ಇರೋದ್ರಿಂದ ನಾವು 100 ಪ್ಲೇಸ್ ಗೆ ರೌಂಡ್ ಆಫ್ ಮಾಡ್ಕೊಳ್ಳೋಣ, ನಿಯರೆಸ್ಟ್ 100 ಗೆ ರೌಂಡ್ ಆಫ್ ಮಾಡ್ಕೊಳ್ಳೋಣ. ಹಾಗಾದ್ರೆ 730 ಇಸ್ ರೌಂಡ್ ಆಫ್ ಟು, ನೋಡಿ 730 ಅನ್ನುವಂಥದ್ದು 100 ಅಂತಂದ್ರೆ 730 ಮತ್ತು 700 ಮತ್ತೆ 800 ಇನ್ ಬಿಟ್ವೀನ್ ಬರುವಂತ ನಂಬರ್. ನಾವು 100 ಗೆ ರೌಂಡ್ ಆಫ್ ಮಾಡ್ಕೊತೀವಿ ಅಂದ್ರೆ ಯಾವ ಪ್ಲೇಸ್ ನ ಅಬ್ಸರ್ವ್ ಮಾಡಬೇಕು? 10th ಪ್ಲೇಸ್ ನ ಅಬ್ಸರ್ವ್ ಮಾಡಬೇಕು. ಈ 10th ಪ್ಲೇಸ್ ಅಲ್ಲಿ 3 ಅನ್ನುವಂಥದ್ದು 5 ಗಿಂತ ಸ್ಮಾಲೆಸ್ಟ್ ನಂಬರ್. ಸೊ ಹಾಗಾಗಿ ಇದು ಯಾವುದಕ್ಕೆ ರೌಂಡ್ ಆಫ್ ಆಗುತ್ತೆ? 700 ಗೆ ರೌಂಡ್ ಆಫ್ ಆಗುವಂಥದ್ದು. ಸೊ 730 is round up to 700. Like that 998 is round up to 998 is round up to 1000 because 998 lies between 900 and 1000 ಅಲ್ವಾ? ಇದು 900 ಮತ್ತೆ 1000 in between ಬರುವಂತ ನಂಬರು. ಇಲ್ಲಿ 10 ಪ್ಲೇಸ್ ಅಲ್ಲಿ ನೋಡಿ 9 ಇದೆ, ಈ 9 ಅನ್ನುವಂಥದ್ದು 5 ಗಿಂತ ಗ್ರೇಟೆಸ್ಟ್ ನಂಬರು. ಸೊ ಹಾಗಾಗಿ ಇದು 1000 ಗೆ ರೌಂಡ್ ಅಪ್ ಆಗುವಂಥದ್ದು. ಫಸ್ಟ್ ಇವೆರಡನ್ನ ರೌಂಡ್ ಆಫ್ ಮಾಡ್ಕೊಳ್ಳಿ, ಬಂದಂತ ಆನ್ಸರ್ ನ ಆಡ್ ಮಾಡಿ. ಇಲ್ಲಿ 700 ಬಂತು ಮತ್ತೆ 1000 ಬಂತು, ಇವೆರಡನ್ನ ಆಡ್ ಮಾಡಿದ್ರೆ 1700. ಫಸ್ಟ್ ಬನ್ನಿ ಆನ್ಸರ್ ಏನು? 1700. ಲೈಕ್ ದಟ್ ಬಿ ಕ್ವಶನ್ ನ ಅಬ್ಸರ್ವ್ ಮಾಡಿ. 796 ಇದೆ ಮತ್ತೆ 314 ಇದೆ. ಇದನ್ನು ಅಷ್ಟೇ ಸೇಮ್, ಇಲ್ಲಿ 100 ಪ್ಲೇಸ್ ಕೊಟ್ಟಿರೋ 100 ಪ್ಲೇಸ್ ಇರೋದ್ರಿಂದ ನೀವು 100 ಪ್ಲೇಸ್ ಗೆ ರೌಂಡ್ ಆಫ್ ಮಾಡ್ಕೊಳ್ಳಿ. 796 ನ ರೌಂಡ್ ಆಫ್ ಮಾಡಿದಾಗ ಯಾವುದು ಬರುತ್ತೆ? 800 ಆಗುತ್ತಲ್ವಾ? ಈ 796 ಅನ್ನುವಂಥದ್ದು ಲೈಸ್ ಇನ್ ಬಿಟ್ವೀನ್ 700 and 800. ಇಲ್ಲಿ 9 ಇರೋದ್ರಿಂದ ಇದು 5 ಇಂದ ಗ್ರೇಟರ್ ಆಗಿರೋದ್ರಿಂದ 800 ಅಂತ ತಗೋತೀವಿ. ನೆಕ್ಸ್ಟ್ 314 ಇದೆ. ಈ 14 ಅಲ್ಲಿ ನೋಡಿ ಇಲ್ಲಿ 10 ಪ್ಲೇಸಸ್ ಅಲ್ಲಿ 1 ಇದೆ, 1 ಅನ್ನುವಂಥದ್ದು 5 ಗಿಂತ ಸ್ಮಾಲೆಸ್ಟ್ ನಂಬರ್. ಸೊ ಹಾಗಾಗಿ ಇದನ್ನು ನಾವು 300 ಅಂತ ಕನ್ಸಿಡರ್ ಮಾಡ್ತೀವಿ. ಇದು 314 ಲೈಸ್ ಇನ್ ಬಿಟ್ವೀನ್ 300 and 400. ಸೊ ಇಲ್ಲಿ ಆನ್ಸರ್ ಬರುವಂಥದ್ದು 300. ನೆಕ್ಸ್ಟ್ ಇಲ್ಲಿ ಸಬ್ಟ್ರಾಕ್ಟ್ ಮಾಡುವಂತ ಸಿಂಬಲ್ ಕೊಟ್ಟಿದ್ದಾರೆ, ಸೈನ್ ಕೊಟ್ಟಿದ್ದಾರೆ. ನೀವು ಸೈನ್ ನ ಅಬ್ಸರ್ವ್ ಮಾಡಬೇಕು. ಫಸ್ಟ್ ಪ್ರಾಬ್ಲಮ್ ಅಡಿಷನ್ ಸೈನ್ ಇತ್ತು, ಸೊ ಆಡ್ ಮಾಡಿದ್ವಿ. ಇಲ್ಲಿ ಸಬ್ಟ್ರಾಕ್ಟ್ ಮಾಡುವಂತ ಸೈನ್ ಕೊಟ್ಟಿದ್ದಾರೆ, ಸಬ್ಟ್ರಾಕ್ಟ್ ಮಾಡಿ. 800 minus 300 ಆನ್ಸರ್ 500. ಲೈಕ್ ದಟ್ ಸಿ 12904 ಪ್ಲಸ್ 2888. ಇಲ್ಲೂ ಕೂಡ ಇಲ್ಲಿ ನೋಡಿ, ಇಲ್ಲಿ 10,000 ಕೊಟ್ಟಿದ್ದಾರೆ. ಇದು ಯೂನಿಟ್ ಪ್ಲೇಸ್, 1 ಪ್ಲೇಸ್, 10 ಪ್ಲೇಸ್, 100, 10,000 ಅಲ್ವಾ? ಇಲ್ಲಿ ನೋಡಿ 1 ಪ್ಲೇಸ್, 10 ಪ್ಲೇಸ್, 100 and 10,000. ಇಲ್ಲಿ 10,000 ಇಲ್ಲ, 1000 ಇದೆ. ಹಾಗಾದ್ರೆ ನಾವು ಯಾವುದಕ್ಕೆ ನಿಯರೆಸ್ಟ್ ಆಗಿ ರೌಂಡ್ ಆಫ್ ಮಾಡ್ಕೋಬಹುದು ಮಕ್ಕಳ? 1000 ಮಾಡ್ಕೋಬಹುದಲ್ವಾ? ಹಾಗಾಗಿ ಎರಡನ್ನು 1000 ಗೆ ರೌಂಡ್ ಆಫ್ ಮಾಡ್ಕೊಳ್ಳಿ. 1000 ಗೆ ರೌಂಡ್ ಆಫ್ ಮಾಡ್ಕೊತೀರಾ ಅಂತಂದ್ರೆ ಯಾವ ಪ್ಲೇಸ್ ನ ಅಬ್ಸರ್ವ್ ಮಾಡಬೇಕು? 100
ಹಾಗಾಗಿ ಆನ್ಸರ್ ಏನು ಬರುತ್ತೆ 13,000 ಪ್ಲಸ್ ಈ 2,888 ಇದು ಲೈಸ್ ಇನ್ ಬಿಟ್ವೀನ್ 2,000 and 3,000. ಹಾಗಾದ್ರೆ ಯಾವುದು ನಿಯರೆಸ್ಟ್ ಆಗಿದೆ 3,000 ಅಲ್ವಾ. ಸೊ ಆನ್ಸರ್ ಅಲ್ಲಿ 3,000 ಅಂತ ಬರ್ಕೋತೀರಾ. ನೆಕ್ಸ್ಟ್ ಏನ್ ಮಾಡಬೇಕು, ಇಲ್ಲಿ ಅಡಿಷನಲ್ ಸಿಂಬಲ್ ಕೊಟ್ಟವ್ರೆ 13,000 plus 3,000 equals to 16,000. Like that. D 28,292 minus 21,496. ಇಲ್ಲಿ ನೋಡಿ, ಇಲ್ಲೂ 10,000 ಪ್ಲೇಸಸ್ ಇದೆ, ಇಲ್ಲೂ 10,000 ಪ್ಲೇಸಸ್ ಇದೆ. ನಾವು ಯಾವುದಕ್ಕೆ ರೌಂಡ್ ಅಪ್ ಮಾಡ್ಕೊಳ್ಳೋಣ ಇವಾಗ? ಗ್ರೇಟೆಸ್ಟ್ 10,000 ನಂಬರ್ ಇದೆ ಅಲ್ವಾ ಬೋತ್ ಸೈಡ್. ಸೊ ಹಾಗಾಗಿ ನಾವು 10,000 ಗೆ ರೌಂಡ್ ಅಪ್ ಮಾಡ್ಕೊಳ್ಳೋಣ. ಈ 28,292 ಅನ್ನುವಂಥದ್ದು ಲೈಸ್ ಇನ್ ಬಿಟ್ವೀನ್ 28,000 and 29,000 ಇವೆರಡು ಮಧ್ಯೆ ಬರುವಂಥದ್ದು. ಇಲ್ಲಿ ನೋಡಿ 28,000 29,000 ಬರುತ್ತಲ್ವಾ. ಸಾರಿ 1000ಗೆ 1000 ಪ್ಲೇಸ್ಗೆ ರೌಂಡ್ ಅಪ್ ಮಾಡ್ಕೊಳ್ಳಿ. 1000 ಪ್ಲೇಸ್ಗೆ ರೌಂಡ್ ಅಪ್ ಮಾಡಿದ್ರೆ ಅಂದ್ರೆ 100 ಪ್ಲೇಸಸ್ ನ ಅಬ್ಸರ್ವ್ ಮಾಡ್ತೀರಾ. ಇಲ್ಲಿ 2 ಅನ್ನುವಂಥದ್ದು ಲೆಸ್ಸರ್ ಆಗಿ 5 ಇಂದ ಲೆಸ್ಸರ್ ಇದೆ. ಸೊ 28,000 ಅಂತ ತಗೋತೀರಾ. ಇಲ್ಲೂ ಅಷ್ಟೇ 1000 ಪ್ಲೇಸ್ಗೆ ರೌಂಡ್ ಅಪ್ ಮಾಡಿದ್ದೀರಾ. ಹಾಗಾಗಿ ಇಲ್ಲಿ 1 and 100 ಪ್ಲೇಸಸ್ ಅಲ್ಲಿ 4 ಇದೆ. 4 ಅನ್ನುವಂಥದ್ದು 5 ಗಿಂತ ಲೆಸ್ಸರ್ ನಂಬರ್ ಆಗಿರೋದ್ರಿಂದ ಇದನ್ನ 21,000 ಅಂತ ಕನ್ಸಿಡರ್ ಮಾಡ್ತೀರಾ. ಇದು ಲೈಸ್ ಇನ್ ಬಿಟ್ವೀನ್ 21,000 and 22,000. ಹಾಗಾದ್ರೆ ಆನ್ಸರ್ ಏನು ಬರುತ್ತೆ 28,000 minus 21,000 that is equals to 7,000.